ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಕಾರ್ಗಿಲ್ ವಿಜಯೋತ್ಸವದ ದಿನವನ್ನು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಯ ಘೋಷಣೆ ಕೂಗುವ ಮುಖಾಂತರ ಪಟ್ಟಣದ ಪುರಸಭೆಯ ಗಾಂಧಿ ಪ್ರತಿಮೆಯ ಮುಂಭಾಗ ಕಾರ್ಗಿಲ್ ದಿವಸ್ ಆಚರಿಸಲಾಯಿತು. ಕಾರ್ಯಕ್ರಮದ ಕುರಿತು ನಿವೃತ್ತ ಶಿಕ್ಷಕರಾದ ಮಾಸ್ಟರ್ ಮಲ್ಲಯ್ಯ ಮಾತನಾಡಿ ವೀರ ಯೋಧ ಸೈನಿಕರ ಸಾಧನೆಯ ಬಗ್ಗೆ ಮಾಹಿತಿ ನೀಡಿದರು. ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಮನ ಸಲ್ಲಿಸಿದರು. ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಟೌನ್ ಅಧ್ಯಕ್ಷರಾದ ಸಾದಿಕ್ ಪಾಷಾ, ಕಿಲಗೆರೆ ವಾಸು, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್ ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು ಜುಲೈ 26 ಕಾರ್ಗಿಲ್ ವಿಜಯೋತ್ಸವದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಸುಮಾರು ಈ ಒಂದು ಕಾರ್ಯಕ್ರಮವನ್ನು 15 ವರ್ಷಗಳಿಂದ ಇದೇ ಪುರಸಭೆ ಆವರಣದಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಕಾರ್ಗಿಲ್ ವಿಜಯೋತ್ಸವದ ಒಂದು ಯುದ್ಧದ ಒಂದು ಏನಿದೆ ವಿಚಾರವನ್ನು ನಮ್ಮ ಹಿರಿಕರಾದಂತಹ ನಿವೃತ್ತ ಶಿಕ್ಷಕರಾದ ಮಾಸ್ಟರ್ ಮಲ್ಲಯ್ಯ ಮತ್ತು ಈ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರವನ್ನು ಹೇಳೋಕ್ಕೆ ಬಯಸೋದಿಲ್ಲ. ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಯೋಧರ ಕುಟುಂಬಗಳಿಗೆ ನಮ್ಮ ದೇಶಕ್ಕಾಗಿ ನಮ್ಮ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಹುತಾತ್ಮರಾದಂಥ ಯೋಧರ ಕುಟುಂಬಕ್ಕೆ ಆ ಭಗವಂತ ಧೈರ್ಯವನ್ನು ತುಂಬುವ ಶಕ್ತಿಯನ್ನು ನೀಡಲಿ. ಹಾಗೆ ನಮ್ಮ ದೇಶದ ಯೋಧರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್. ಕರ್ನಾಟಕ ಕಾವಲು ಪಡೆಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇದು ಪ್ರತಿ ವರ್ಷ ಈ ಒಂದು ಕರ್ನಾಟಕ ಕಾವಲು ಪಡೆ ಈ ಒಂದು ಕಾರ್ಯಕ್ರಮವನ್ನು ಯಥಾವತ್ತಾಗಿ ಯಥಾಪ್ರಕಾರ ಹಮ್ಮಿಕೋತಾ ಇದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ದಿನ ನಾವು ತುಂಬ ಖುಷಿ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ದಿನ ಕಾರ್ಗಿಲ್ ವಿಜಯೋತ್ಸವ. ಇವತ್ತು ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾರ್ಗಿಲ್ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಇಂದು ವಿಜಯೋತ್ಸವ ಆಚರಣೆ ಮಾಡಿದ ದಿನ ನಮ್ಮ ಎಲ್ಲ ಗಡಿ ಯೋಧರು ನಮ್ಮ ದೇಶಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವವನ್ನು ಮಾಡಿ ತಂದುಕೊಂಡಿದ್ದಾರೆ. ಅವರ ಪ್ರಾಣದ ಅಂಗನ್ನು ತೊರೆದು ನಾವು ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ, ನಮ್ಮ ದೇಶಕ್ಕೆ ಗೆಲುವನ್ನು ತಂದಿದ್ದಾರೆ. ಹಾಗಾಗಿ ಅವರ ಅನೇಕ ಯೋಧರು ಈ ಒಂದು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ. ಅವ್ರಿಗೆಲ್ಲ ನಾವು ಹುತಾತ್ಮರಿಗೆ ನಾವು ಒಂದು ವಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ಅವರ ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಮತ್ತು ಇನ್ನೂ ಬದುಕಿರ್ತಕ್ಕಂಥ ಅನೇಕ ಯೋಧರಿಗೆ ನಾವು ಅವರಿಗೆ ವಿಜಯೋತ್ಸವ ಆಚರಣೆಯನ್ನು ನಮಸ್ಕಾರವನ್ನು ಮಾಡ್ತಾ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪಡೆಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾರ್ಗಿಲ್ ಅಂದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಪ್ರದೇಶ. ನಮ್ಮ ಗಡಿ ಏನಿದೆ, ನಮ್ಮ ಭಾರತದ ಎಲ್ಲೆ, ಆ ಎಲ್ಲೆಗೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಮಧ್ಯೆ ಇರ್ತಕ್ಕಂಥ ಸುಮಾರು 1,000 ಎಕರೆ ಪ್ರದೇಶವುಳ್ಳಂತಹ ಜಾಗ. ಬಹಳ ಫಲವತ್ತತೆಯಿಂದ ಕೂಡಿರ್ತಕ್ಕಂತಹ ಮಹತ್ತರವಾದಂಥ ಜಾಗ. ಈಗಲೂ ನೀವೆಲ್ಲ ಕೇಳಿರ್ಬೋದು, ಕಾಬೂಲ್ ಸೇಬು ಮತ್ತು ಫಲವತ್ತಾದಂಥ ಫಲ ಮತ್ತು ಹಣ ಭರಿತವಾದಂತಹ ಸಂಪದ್ಭರಿತವಾದಂತಹ ಜಾಗ ಅಂದರೆ ಆ ಪ್ರದೇಶ. ಅದನ್ನು ಮಾನ್ಯ ಪ್ರಧಾನಿಗಳಾದಂತಹ ನಮಗೆ ಸ್ವತಂತ್ರ 1947 ಸ್ವಾತಂತ್ರ್ಯ ಬಂತು. ಅದಕ್ಕೆ ಹಿಂದೆ ಇದಕ್ಕೂ ಸಹ ಪಾಕಿಸ್ತಾನದವರು ಸ್ವಲ್ಪ ಒತ್ತು ಕೊಟ್ಟಿದ್ರು. ಇದು ನಮಗೆ ಸೇರಬೇಕು, ಇದು ನಮ್ಮದು ಅಂತಕ್ಕಂತಹ ಒಂದು ಮನೋಭಾವನೆ ಅವರಲ್ಲಿದ್ದಾರೆ. ಆವಾಗ
ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾದಾಗ ತಗೊಳ್ಳಿಲ್ಲ. ತಗೊಂಡಿದ್ರೆ ಅದು ನಮಗೆ ಆಗ್ತಿತ್ತು.